ಮನೆಯ ಅಕ್ಕಪಕ್ಕದವರಿಗೆ ಒಂದು ಇನ್ಸಿಡೆಂಟ್ ಆಯಿತು. ಆತ ಕಿಟಕಿಯ ಮುಖಾಂತರ ನಮ್ಮ ಮನೆಯ ಒಳಗಿನ ದೃಶ್ಯಗಳನ್ನು ತೆಗೆದು ಫೇಸ್ಬುಕ್ನಲ್ಲಿ ಹರಿಬಿಟ್ಟಿದ್ದ. 107ರಲ್ಲಿ ಚೇತನ್ ದೇವೇಗೌಡ ಅಂತ ಹೇಳಿ ಮಂಡ್ಯದವರು. ಅಲ್ಲಿಂದ ಇಲ್ಲಿ ವಲಸೆ ಬಂದು ಇಲ್ಲಿ ಒಂದು ನೆಲೆಸಿದ್ದಾರೆ ನಮ್ಮ ಒಂದು ನ್ಯಾಯಾಂಗ ಬಡಾವಣೆಯಲ್ಲಿ. ಅವರು ಮನೆ ಕಟ್ಟುವಾಗ ಸುಮಾರು ನನಗೆ ಅವ್ರು ಕೊಟ್ಟಂಥ ತೊಂದರೆ ಬಹಳ ಇತ್ತು. ನಾನು ಏನೋ ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರ ಮನೆ ನಿಲ್ಲಿಸ್ಬೋದಾಗಿತ್ತು. ಮತ್ತು ನನ್ನ ಪಕ್ಕದಲ್ಲಿ ಎರಡೆರಡು ಜಾಗನೂ ಬಿಡ್ದಂಗೆ ಅವ್ರು ನನ್ನ ಪಕ್ಕ ಬಂದು ಮನೆಯನ್ನು ನಿರ್ಮಾಣ ಮಾಡ್ತಾಯಿದ್ರು. ನಾನು ಇವ್ರಿಗೆಲ್ಲವನ್ನು ದುರಾಸೆ ಇರ್ಬೋದು, ಒಬ್ಬ ಏನೋ ಅವ್ರಿಗೆ ತೊಂದರೆ ಕೊಡೋದು ಬೇಡ, ಅವರ ಬದುಕು ಚೆನ್ನಾಗಿರಲಿ ಅಂತ ಅವತ್ತು ಅವ್ರಿಗೂ ಏನಿಲ್ಲ. ಅದೇ ರೀತಿ ಶೈಲೇಂದ್ರ ಎಂಬುವರು ನನ್ನ ಬಲಭಾಗದಲ್ಲಿ ಇದ್ದವರು, ಅವರು ಒಂದು 2-3 ಇಂಚು ಪಿಲ್ಲರ್ನ ನನ್ನ ಒಂದು ನಿವೇಶನಕ್ಕೆ ಹಾಕ್ಕೊಂಡು ಅದ್ಭುತವಾದ ಮನೆಯನ್ನು ಕಟ್ಕೊಂಡ್ರು. ನಾನು ಅವಾಗ ಕಂಪ್ಲೇಂಟ್ ಕೊಟ್ಟು ಮನೆ ನಿಲ್ಲಿಸ್ಬೋದಾಗಿತ್ತು. ಕಟ್ತಾ ಇರುವಂಥ ಮನೆಯನ್ನು, ಆಗ್ತಾ ಇರುವಂಥ ಮದುವೆಯನ್ನು ನಿಲ್ಲಿಸಬಾರ್ದು, ತುಂಬನೇ ನಮಗೆ ಅದು ಶಾಪ ಹೊಡೆಯುತ್ತೆ ಅಂತ ಹೇಳ್ತಾ ಅನ್ಯೂನ್ಯವಾಗಿ ಒಂದು 10 ವರ್ಷಗಳ ಕಾಲ ನಾವು ಒಂದು ಅಲ್ಲಿಂದನೇ ಒಂದು ನಮ್ಮ ಕೋರ್ಟ್ಗೆ ನಾನು ಕಚೇರಿಗೆ ಹೋಗಿ ಬರ್ತಾ ಇದ್ದೆ. ಸರ್, ಹೀಗಿದ್ದಾಗ ಹೈಕೋರ್ಟಲ್ಲಿ ತಾವಿದ್ದೀರಾ, ನಿಮಗೆ ಸಮಸ್ಯೆ ಬಂತಾ? ಹೌದು, ನಾನು ನ್ಯಾಯಾಲಯದಲ್ಲಿ ಅಧಿಕಾರಿ. ನಾವು ಸಾರ್ವಜನಿಕರ ಸೇವೆಯನ್ನು ಮಾಡಲು ಮಾತ್ರ ಸರ್ಕಾರ ನಮಗೆ ಆಯ್ಕೆ ಮಾಡಿಕೊಂಡು ಒಂದು ವೃತ್ತಿಯನ್ನು ಕೊಟ್ಟಿದೆ. ಸಾರ್ವಜನಿಕರು ಏನೇ ಬೈದ್ರು ಏನೇ ಮಾಡಿದ್ರು ನಾವು ಅವ್ರನ್ನ ದಂಡಿಸುವಂಥ ಅಧಿಕಾರ ನಮಗೆ ಕೊಟ್ಟಿಲ್ಲ. ಆದರೆ ಸರ್ಕಾರಿ ಅಧಿಕಾರಿಗಳು ನೌಕರರನ್ನ ಬೇರೆ ಯಾರು ದಂಡಿಸಿದ್ರೆ ಸರ್ಕಾರ ಮತ್ತೆ ನಮ್ಮ ನ್ಯಾಯಾಲಯ ಅವ್ರಿಗೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ಳುತ್ತೆ. ನಾನು ಒಂದು 15 ಲಕ್ಷ ಖರ್ಚು ಮಾಡಿ 1.5 ಟನ್ ಕಬ್ಬಣ, ಯಾಕೆಂದ್ರೆ ಮನೆ ಸೋರ್ತಾ ಇತ್ತು, ಅದು ಒಂದು 4 ಚದ್ರ ಅಷ್ಟೇ ಸೋರ್ತಾ ಇತ್ತು, ಅದು ರಿಪೇರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು 1.5 ಟನ್ ಕಬ್ಬಣ, ಒಂದು 50 ಮೂಟೆ ಸಿಮೆಂಟು, 1-2 ಲಾರಿ ಮರಳು, ಮತ್ತೆ ಇಟ್ಟಿಗೆ 1-2 ಲಾರಿ ಎಲ್ಲ ತಂದು ನಂದು ಹಳೇದು ಅಂದ್ರೆ ನನ್ನ ಸೊತ್ತಿನಲ್ಲಿ, ಆತನ 1 ಇಂಚು ಕೂಡ ನಾನು ತಗೊಂಡಿಲ್ಲ, ನನ್ನ ಸೊತ್ತಿನಲ್ಲಿ ನಾನು ಅದನ್ನ ರಿಪೇರಿ ಮಾಡಿಸ್ತಾ ಇರಬೇಕಾದ್ರೆ ಏಕಾಏಕಿ ಈತ ನನ್ನ ಕಾರ್ ಗ್ಲಾಸ್ ಹೊಡೆದಾಕಿ ನನ್ನ ಒಂದು 15 ಲಕ್ಷದ ಸಾಮಗ್ರಿಗಳನ್ನೆಲ್ಲ ಹಾಳು ಮಾಡಿ, ನಮ್ದು ಗಾರ್ಡನ್ ಎಲ್ಲ JCB ಈತ ಒಡಿಸಿ ಹಲವಾರು ತೊಂದರೆಗಳು ಕೊಟ್ಟರುವೆ ನಾನು. ಯಾಕೆಂದ್ರೆ ನಾನೊಬ್ಬ ಮುಖ್ಯಸ್ಥ. ಈಗ ಊರಿನಲ್ಲಿ ನ್ಯಾಯ ಹೇಳೋ ಊರ್ ಗೌಡ್ರು ಮನೆಯಲ್ಲಿ ತೊಂದರೆ ಆಯ್ತು ಅಂದ್ರೆ ಯಾರ ಹತ್ರ ಹೇಳ್ಕೊಳ್ತಾರೆ ಅವರು? ಏನ್ ಮಾಡೋದು? ನಾನೇ ಎಲ್ಲರಿಗೂ ನ್ಯಾಯ ಹೇಳ್ತಾ ಇದ್ದೀನಿ, ನಾನೇ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ನಾನೇ ಡಾಕ್ಟರೇಟ್ ತಗೊಂಡಿದ್ದೀನಿ. ಮತ್ತೆ ನಮ್ಮ ಒಂದು ಮಡಿದಿಯವ್ರ ಉನ್ನತ ಮಟ್ಟದಲ್ಲಿ ಅವರು ನಿರ್ಮಾಪಕರಾಗಿ ಒಂದು ಲೆವೆಲಲ್ಲಿ ಇದ್ದಾರೆ. ನಾವು ಇಂಥ ಸಮಸ್ಯೆನ ಹೆಂಗೆ ನಾವು ನಾವೇ ನ್ಯಾಯ ಹೇಳೋರು, ನಮ್ಗೆ ನ್ಯಾಯ ಹೇಳಿಸ್ಕೊಳ್ಳೋಕ್ಕೆ ಬೇರೆ ಹತ್ರ ಹೋದ್ರೆ ನಮಗೆ ಒಂಥರ ಮುಜುಗರ ಮತ್ತೆ ಅವಮಾನ, ಈ ತರ ಒಂದು ನಮ್ಮ ಡಿಗ್ರೇಡ್ ಹೋಗ್ತೀವಲ್ಲ ನಾವು, ಇಂಥರೆಲ್ಲ ಹೈ ಗ್ರೇಡ್ ಇರೋರು ಹೆಂಗೆ ಅಂತ ಯೋಚನೆ ಮಾಡ್ತಾ ಕುಳಿತಿದ್ದಾಗ ನನಗೆ ತಕ್ಷಣ ಪಡೆದಿದ್ದು, ಯಾಕೆ ಮಾಸ್ ಮಾಧ್ಯಮದವ್ರನ್ನ ನಾವು ಮೀಟ್ ಮಾಡಿ ಅವರೆಲ್ಲ ಈ ತರ ಇಂಥ ಒಂದು ಸತ್ಯವನ್ನ ಈ ತರ ಇಂದ ಹೊರಗೆ ತರಬಾರ್ದು, ಅವ್ರ ಸಪೋರ್ಟ್ ಯಾಕೆ ತಗೋಬಾರ್ದು, ಅವಾಗ ಅವ್ರ ಎಲ್ಲ ತುಂಬ ಅಂತ ಹೇಳಿದಾಗ ನಾನು ಮಾಸ್ ಮಾಧ್ಯಮದವ್ರಿಗೆ ಹೇಳ್ದೆ. ಹಾಗಾಗಿ ಇಂಥ ತೊಂದರೆ ಆದಾಗ ಈತ ನನ್ನ ಮನೆಯ ಬಾತ್ರೂಮ್ ಕಿಟಕಿಯಿಂದ ಎಲ್ಲಾ ದೃಶ್ಯಗಳನ್ನು ಸೆರೆ ಹಿಡಿದು ಫೇಸ್ಬುಕ್ ಹರಿಬಿಟ್ಟಿದ್ದ. ಈ ನನ್ನ ವಂಶ ಮತ್ತೆ ನನ್ನ ಮನೆಯ ಗೌರವ ಏನಾಗಬೇಕು, ಇಂಥ ಒಂದು ತೊಂದರೆಯನ್ನು ನಾನು ಕೇಳ್ಕೊಂಡಾಗ ಮಾಸ್ ಟಿವಿ ಅವರು ನಮ್ಮ ಒಂದು ಆರಕ್ಷಕ ಠಾಣೆಗೆ ಬಂದು ಅಲ್ಲಿ ಏನೇನು ಈತನ ಒಂದು ಕಿರುಕುಳದ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಮಾಸ್ ಮಾಧ್ಯಮ ತಂಡವನ್ನ ಯಾವಾಗ ನಾನು ಯಲಹಂಕ ಉಪನಗರ ಪೊಲೀಸ್ ಠಾಣೆ ಕರ್ಕೊಂಡು ಹೋದಾಗ ಅವರು ಪೊಲೀಸ್ ಕಮಿಷನರು, ಪೊಲೀಸ್ DYSP ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ತಿಳಿಸಿದ್ರು. ಒಬ್ಬ ನ್ಯಾಯಾಲಯ ಅಧಿಕಾರಿಗೆ ಈ ತರ ತೊಂದರೆ ಆಗೋದು ಬಹಳ ಮುಜುಗರ, ಬಹಳ ತೊಂದರೆ ಆಗುತ್ತೆ. ಸೊ ಅವರು ನ್ಯಾಯ ರೀತಿಯಲ್ಲೇ ಆಯ್ತಾ ಹೋಗ್ತಾ ಇದ್ದಾನೆ, ಇಲ್ಲ ಅಂದಿದ್ರೆ ಆತ ಹೊಡಿಬೋದಾಗಿತ್ತು, ಅವನ್ನ ದಂಡಿಸ್ಬೋದಾಗಿತ್ತು, ಏನೇನೋ ಮಾಡ್ಬೋ, ಅವ್ನು ಕಿರುಕುಳ ಕೊಡಬಾಗಿತ್ತು, ಕೊಟ್ಟಿಲ್ಲ, ಕಾನೂನನ್ನು ಗೌರವಿಸಿದ್ದಾನೆ. ಈ ಹುಡುಗನಿಗೆ ನಾವು ಸಹಕಾರ ಮಾಡಬೇಕು ಅಂತ ಎಲ್ಲ ಕಮಿಷನರ್ DYSP ಎಲ್ಲ ಮಾಸ್ ಮಾಧ್ಯಮದಲ್ಲಿ ಸೇರಿಕೊಂಡು ನನಗೆ ಸಹಕಾರ ಕೊಟ್ಟಿದ್ದಾರೆ. ಪಾಪ ಸರ್, ಗಾಬರಿ ಬೇಡ, ನಿಮ್ಮ ಜೊತೆಲಿ ನಾವಿದ್ದೀವಿ. ಅದಕ್ಕೆ ನಾನು ಇವತ್ತು ನಿಮ್ಮ ಆಫೀಸ್ಗೆ ಬಂದು ನೀವು ಒಂದು ಕೃತಜ್ಞತೆ ಹೇಳ್ಬೇಕಲ್ವ, ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರಲ್ಲ, ಹಾಗಾಗಿ ಅದನ್ನ ಕೃತಜ್ಞತೆ, ಯಾರೇ ಸಹಾಯ ಮಾಡಿದ್ರು ಅವ್ರಿಗೊಂದು ಕೃತಜ್ಞತೆ ಹೇಳ್ಬೇಕು, ಅದು ನಾನೇ ಹ್ಯಾಪಿ. ಈ ಒಂದು ಏನು ನಮ್ಮ ಮನೆಯ ಒಳ ದೃಶ್ಯಗಳನ್ನ ಫೇಸ್ಬುಕ್ನಲ್ಲಿ ಚೇತನ್ ಎನ್ನುವವನು 107 ಮನೆ ಮಾಲೀಕ ಹರಿಬಿಟ್ಟಿದ್ನು, ಇದು ನಮ್ಮ ಎಲ್ಲ ಗ್ರಾಮಕ್ಕೆ, ಎಲ್ಲ ಕರ್ನಾಟಕ ರಾಜ್ಯಕ್ಕೆ ಪ್ರಸಾರ ಆಗಿತ್ತು, ಈ ತರ ತೊಂದರೆ ಮಾಡಿದ್ದೇನೆ ಸರ್. ನಿನ್ನೆ ಮಾಸ್ ಮಾಧ್ಯಮ ಇಲ್ಲ ಅಂದ್ರೆ ಅವನು ಮಾಡ್ತಕ್ಕಂಥ ಕೆಟ್ಟ ಕೆಲಸದಲ್ಲಿ ಯಾರು ಸುಮ್ಮನೆ ಇರ್ತಾರೆ ಸರ್? ಮನೆ ಒಳಗಡೆ ದೃಶ್ಯಗಳನ್ನ ಫೇಸ್ಬುಕ್ ಅಲ್ಲಿ ಹರಿಬಿಟ್ರೆ ಯಾರು ಇರ್ತಾರ? ಮಾಸ್ ಮಾಧ್ಯಮ
ಕಾನೂನು ಬಲ್ಲವರು. ಯಾರು ಯಾವ ಮಾಧ್ಯಮವನ್ನು ಆರಕ್ಷಕ ಠಾಣೆಗೆ ನುಗ್ಗಲ್ಲ. ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ತಿಳ್ಕೊಂಡಿದ್ದಾರೆ, ಹಂಗಾಗಿ ಧೈರ್ಯವಾಗಿ ಸ್ಟೇಷನ್ಗೆ ಬರ್ತಾರೆ. ಅದು ತುಂಬಾನೇ ಈ ಒಂದು ಮಾಧ್ಯಮ ಬೆಳೀಲಿ. ಎಲ್ಲರಿಗೂ, ನನಗಂತ ಅಲ್ಲ, ಇವತ್ತು ಸಮಾಜದಲ್ಲಿ ಯಾರೇ ಗಲಾಟೆ ಮಾಡಿಕೊಂಡು ದಯವಿಟ್ಟು ಮಾಸ್ ಮಾಧ್ಯಮದವರು ನೀವು ಮುನ್ನಿಂತ್ಕೊಂಡು ಅವ್ರಿಗೆ ನ್ಯಾಯವನ್ನು ಕೊಡಿ. ಯಾವುದೇ ಪ್ರಾಣ ಹಾನಿ ಮಾನಹಾನಿಗಳು ಆಗ್ದಂಗೆ ನೀವು ಕಾಪಾಡಬೇಕು ಅಂತ ಹೇಳ್ತಾ, ಈ ನಿಮ್ಮ ಮಾಧ್ಯಮಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾ, ನಿಮ್ಮ ಮಾಧ್ಯಮಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್ ಸರ್. ನಾವು ಕೂಡ 24 ಗಂಟೆ ನಿಮ್ಮ ಜೊತೆಲಿರ್ತೀವಿ. ಮತ್ತೊಮ್ಮೆ ಡಾಕ್ಟರ್ ಕರುಣಾ ಇರ್ಬೋದು, ರೆಡ್ಡಿ ಅವರು ಇರ್ಬೋದು, ಮಾಸ್ ಮಾಧ್ಯಮ ಎಲ್ಲಾ ತಂಡದಗೂ, ಡೆಲ್ಲಿಯಲ್ಲೂ ಇದ್ದಾರೆ, ಕರ್ನಾಟಕದ ಎಲ್ಲಾ ಕಡೆ ಇದ್ದಾರೆ. ನೀವು ಮಾಸ್ ಮಾಧ್ಯಮದ ಎಲ್ಲರಿಗೂ ನನಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಏನು ಚಿಂತೆ ಮಾಡಬೇಡಿ, ಸದಾ ನಿಮ್ಮ ಜೊತೆಲಿ. ಧನ್ಯವಾದಗಳು ಮಾಸ್ ಮಾಧ್ಯಮ.